ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆರ್ಸಿ ತೋಟಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ಮಾರ್ನಿಂಗ್ ಗ್ಲೋರಿ ನೋಡಿ ಹೇಗೆ ಸ್ವಾಗತ ನೀಡ್ತಾ ಇದೆ ಅಂತ. ಬಣ್ಣ ಎಷ್ಟು ಚೆನ್ನಾಗಿದೆಯಲ್ಲ. ಈಗೀಗಂತೂ ತುಂಬ ಜಾಸ್ತಿ ಬಿಡ್ತಾ ಇದೆ. ಸಮಯ ಎಷ್ಟು ಗೊತ್ತಾ? 7 ಗಂಟೆ 20 ನಿಮಿಷ ಆಗಿದೆ. ಸೂರ್ಯ ಕರೆಕ್ಟಾಗಿ ಎದುರುಗಡೆ ದರ್ಶನ ಅಂತೂ ಮಾಡಿದಾಯ್ತು. ಚಳಿಗಾಲ ಅಂತ ಹೇಳ್ಕೊಂಡು ಬಂದ್ವಿ, ಆದರೆ ಬಿಸಿಲು ಎಷ್ಟಿದೆ ಗೊತ್ತಾ? ಬೆಳಗ್ಗೆನೆ ತಾರಸಿ ತೋಟಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸುಮಾರು ಕೆಲಸಗಳು ಮಾಡ್ಬೋದು. ಸೀಡ್ ಬೋರ್ಡ್ ಇನ್ನೂ ಒಂದಷ್ಟು ದಿನ ಬಿಡ್ಬೋದಿತ್ತು, ಆದರೆ ಇದು ಬ್ಲಾಸ್ಟಾಗಿ ಎಲ್ಲೆಲ್ಲೋ ಹೊರಟೋಗುತ್ತೆ. ಅದರಿಂದ ಹಾರ್ವೆಸ್ಟ್ ಮಾಡಿಕೊಂಡೆ. ಇವತ್ತಂತೂ ತಾರಸಿ ತೋಟದಲ್ಲಿ ಸುಮಾರು ಕೆಲಸಗಳು ಮಾಡಿದ್ದೀನಿ. ಒಂದಷ್ಟು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ಇವತ್ತು ಇದೇ ಕೆಲಸ ಮಾಡಬೇಕಂತ ಏನೂ ಪ್ಲಾನ್ ಮಾಡಿರಲ್ಲ. ಬಂದ ಮೇಲೆ ಒಂದಷ್ಟು ಐಡಿಯಾಗಳು ಬರುತ್ತೆ. ನಾಳೆ ಅಷ್ಟೊತ್ತಿಗೆ ಈ ಹೂ ನೋಡಿ ಈ ಥರ ಆಗಿರುತ್ತೆ. ಬನ್ನಿ, ನಿಮಗೆ ಈಗ ನಮ್ಮ ತಾರಸಿ ತೋಟದ ಒಂದು ಸಣ್ಣ ಅಪ್ಡೇಟ್ ಕೊಡ್ತೀನಿ. ಚೇಪೆಕಾಯಿ ಗಿಡದಲ್ಲಿ ಈಗ ಹೂ ಎಲ್ಲ ಬಿಡಕ್ಕೆ ಶುರುವಾಗಿದೆ. ಸ್ವಲ್ಪ ದಿನದ ಹಿಂದೆನೇ ಇದ್ರ ಹೂ ಎಲ್ಲ ನೋಡಿದೆ. ಈಗಂತೂ ಕಾಯಿನೇ ಆಗಕ್ಕೆ ಶುರುವಾಗಿದೆ. ಈ ಏರಿಯಾ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಡೈರಿಲಿ ಇದ್ರ ಡೇಟ್ ಎಲ್ಲ ಬರ್ದಿಟ್ಕೋಬೇಕು. ಯಾವ ಟೈಮಲ್ಲಿ ಚಿಗುರಿತ್ತು, ಯಾವಾಗ ಇದ್ರೊಳಗೆ ಕಾಯಿ ಬಿಡಕ್ಕೆ ಶುರು ಆಯಿತು, ಯಾವಾಗ ಹಾರ್ವೆಸ್ಟ್ ಮಾಡಿದ್ವಿ ಅಂತ. ಇದನ್ನ ನೆಟ್ಟಿರೋದು ಒಂದು ಸಣ್ಣ ಡ್ರಮ್ನಲ್ಲಿ. ಇದ್ರೊಳಗೆ ಸುಮಾರು ಗಿಡಗಳು ಬೆಳ್ಕೊಂಡಿದೆ. ಇದನ್ನೆಲ್ಲ ತೆಗಿಬೇಕು. ನೋಡಿ, ವಿಳ್ಳೆದೆಲೆ ಗಿಡ ಪಾಟ್ ಸಮೇತ ಇದ್ರೊಳಗೆ ಇಟ್ಟಿದ್ದೀವಿ. ಈ ಜಾಗದಲ್ಲಿ ಸ್ವಲ್ಪ ನೆರಳು ಥರ ಇರೋದು, ಅದರಿಂದ ಪಾಟ್ನ ಇಲ್ಲಿಟ್ಟಿದ್ವಿ. ಜಾನ್ವರಿ ತಿಂಗಳು ಮುಗಿತಾ ಇದ್ದಂಗೆ ಬಿಸಿಲು ಸ್ವಲ್ಪ ಜಾಸ್ತಿ ಆಗಿದೆ. ಬಳ್ಳಿ ಅಂತೂ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ನೋಡಿ, ಮೇಲ್ವರೆಗೂ ಹಟ್ಕೊಂಡಿದೆ. ಈ ಜಾಗದಲ್ಲಿ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಕೂಡ ಇಟ್ಟಿದೆ. ಅದು ಬಿಸಿಲಿಂದ ಎಲೆಲ್ಲ ಸುಟ್ಟೋಗ್ತಾ ಇತ್ತು. ಅದರಿಂದ ಪಾಟ್ ಎಲ್ಲ ತೆಗೆದಿದ್ದೀನಿ. ಈ ಜಾಗನ ಕ್ಲೀನ್ ಮಾಡಿದ್ದೀನಿ. ನೋಡಿ ಎಷ್ಟೆಲ್ಲ ಮಣ್ಣು ಸಿಕ್ಕಿದೆ ಅಂತ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮಣ್ಣು ಮಾತ್ರ ಎತ್ಕೋಬೇಕು. ಇಲ್ಲಿಂದ ನೀರು ಹರ್ಕೊಂಡು ಹೋಗೋದಕ್ಕೆ ಜಾಗ ಕ್ಲಿಯರ್ ಆಗಿರಬೇಕು. ಈಗ ನಿಮಗೆ ಡ್ರಮ್ ತೋರಿಸ್ತೀನಿ, ಇದ್ರೊಳಗೆ ಏನೇನಿದೆ ಅಂತ. ಒಂದಷ್ಟು ಗಿಡಗಳು ತಾನೇ ಬೆಳ್ಕೊಂಬಂದಿದೆ. ಶಂಖಪುಷ್ಪಿ ಈ ಗಿಡದಲ್ಲಿ ಸ್ಕೈ ಬ್ಲೂ ಕಲರ್ ಹೂ ಬಿಡುತ್ತೆ. ಗಿಡ ಅಂತೂ ಡ್ರಮ್ನಲ್ಲಿ ಚೆನ್ನಾಗಿ ಸೆಟ್ ಆಗಿದೆ. ಇದನ್ನ ಕಟ್ ಮಾಡಿ ಇಷ್ಟಿಟ್ಕೊಂಡಿದ್ದೀನಿ. ಬಳ್ಳಿ ಅಂತೂ ಮೇಲ್ವರೆಗೂ ಬೆಳ್ಕೊಂಡಿತ್ತು. ಇದನ್ನ ತೆಗ್ದು ರೀಪಾಟ್ ಮಾಡೋಣ ಅನ್ಕೊಳ್ತೀನಿ, ಆಗ್ತಾ ಇಲ್ಲ. ಈ ಮರದಲ್ಲಿ ಮೊದಲನೇ ಹೂ ನೋಡಿದ ತಕ್ಷಣನೇ ನಾನು ಫಸ್ಟ್ ಇದನ್ನ ಟ್ರಿಮ್ ಮಾಡಿದ್ದೆ. ಬಲ್ತಿರೋ ಎಲೆಗಳೆಲ್ಲ ಒಂದಷ್ಟು ಕಮ್ಮಿ ಮಾಡಿದೆ. ಇನ್ನೇನು ಗಿಡ ಮರಗಳು ಚಿಗುರೋ ಕಾಲ. ವಿಳ್ಳೆದೆಲೆ ಗಿಡ ತೋರಿಸಿದ್ನಲ್ಲ, ಅದ್ರ ಪಾಟ್ನಿಂದ ಬೇರ್ಗಳೆಲ್ಲ ಕೆಳಗಡೆ ಸೇರ್ಕೊಂಡಿದ್ದವು. ಅದನ್ನ ಕಷ್ಟಪಟ್ಟು ತೆಗ್ದಿದ್ದಾಯ್ತು. ಬೇರಂತೂ ಕೆಳಗಡೆ ಚೆನ್ನಾಗಿ ಡೀಪಾಗಿ ಹೊರಟೋಗಿತ್ತು. ಅದರಿಂದ ಗಿಡ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿರೋದು. ಬಳ್ಳಿ ನೋಡಿ ಹೇಗಿದೆ ಅಂತ. ತುಂಬ ಉದ್ದಕ್ಕೆ ಬೆಳೆದಿದೆ. ನಾನು ಇದನ್ನು ಫೋಲ್ಡ್ ಮಾಡಿ ತಗೊಂಡು ಬಂದಿದ್ದು. ಫೈನಲಿ ಒಂದಷ್ಟು ಪ್ರಯತ್ನ ಪಟ್ಟ ಮೇಲೆ ಈ ಜಾಗದ ಲುಕ್ ಬದಲಾಯಿಸಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬುದ್ಧ ಅಂದ್ರೇ ಪೀಸ್, ಶಾಂತಿ, ಆ ಥರ ವಾತಾವರಣನೇ ಕ್ರಿಯೇಟ್ ಮಾಡಿದ್ದೀನಿ. ಹಿಂಬದಿಲಿ ಸಪೋಟ ಮರ ಈ ಜಾಗದ ಅಂದ ಚಂದನ ಇನ್ನೂ ಹೆಚ್ಚಿಸ್ತಾ ಇದೆ. ನೋಡಿ ಎಷ್ಟೆಲ್ಲ ಕಾಯಿಗಳು ಬಿಟ್ಟಿದೆ ಅಂತ. ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಇಲ್ಲಿ ಬೀಳೋದಿಲ್ಲ. ಆದರೆ ಮಧ್ಯಾಹ್ನ 2-3 ಗಂಟೆ ಸಮಯದಲ್ಲಿ ಡೈರೆಕ್ಟಾಗಿ ಸನ್ಲೈಟ್ ಬೀಳುತ್ತೆ. ನೋಡಬೇಕು ಈ ವಿಳ್ಳೆದೆಲೆ ಗಿಡ ಇಲ್ಲಿ ಸರ್ವೈವ್ ಆಗುತ್ತೋ ಇಲ್ವೋ ಅಂತ. ನನಗಂತೂ ಒಂದೊಂದು ಸಲ ನೂರಾರು ಐಡಿಯಾಸ್ ಬರುತ್ತೆ. ಆದರೆ ಇಷ್ಟೆಲ್ಲ ಐಡಿಯಾಸ್ ಒಂದೇ ಸಲ ಯೂಸ್ ಮಾಡೋಕ್ಕಾಗಲ್ಲ. ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಬೋದು. ಇವತ್ತು ಒಂದಷ್ಟು ಪಾಟ್ಗಳ ಜಾಗ ಬದಲಾಯಿಸೋಣ ಅಂತ. ಈಸ್ಟ್ ಸೈಡಲ್ಲಿ ಅಂದರೆ ಪೂರ್ವ ದಿಕ್ಕದಲ್ಲಿ ತುಂಬ ಉದ್ದುದ್ದ ಮರ ಎಲ್ಲ ಇವೆ. ಅವನ್ನೆಲ್ಲ ತೆಗಿಬೇಕು. ನಾನು ಚೆಕ್ ಮಾಡ್ತಾ ಇದ್ದೆ, ವಿಡಿಯೋ ಶೂಟ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರಬೇಕು ಅಂತ. ನೋಡಿ ಹೇಗೆ ಎದ್ದು ಕಾಣಿಸ್ತಾ ಇದೆ. ನನಗಂತೂ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿದೆ. ಡ್ರಮ್ನಲ್ಲಿ ಬೆಳೆಸಿರೋ ಅಂಥ ಮಾವಿನ ಮರ ಹಣ್ಣು ಕೊಡ್ತಾ ಇದೆ. ಈಗ ನಿಮಗೆ ನೆಲದಲ್ಲಿ ಬೆಳೆದಿರೋ ಅಂಥ ದೊಡ್ಡ ಮಾವಿನ ಮರ ತೋರಿಸ್ತೀನಿ ನೋಡಿ. ಎಷ್ಟು ವಿಶಾಲವಾಗಿ ಬೆಳೆದಿದೆ ನೋಡಿ. ಅದ್ರ ರಂಬೆಗಳು ಎಷ್ಟು ದೂರ ಹರಡ್ಕೊಂಡಿದೆ. ಎಷ್ಟು ಹೂಗಳು, ಎಷ್ಟು ಕಾಯಿ ಬಿಡುತ್ತೆ. ಮಾವಿನಕಾಯಿ ಎಲ್ಲ ಬಿಟ್ಟಿದೆ ನೋಡಿ. ಇನ್ನು ಸ್ವಲ್ಪ ದಿನಕ್ಕೇನೆ ಈ ಮರ ಫುಲ್ ಮಾವಿನಕಾಯಿಂದ ತುಂಬಿರುತ್ತೆ ನೋಡಿ. ಅದನ್ನ ನೋಡೋದೇ ಕಣ್ಗಳಿಗೆ ಹಬ್ಬ. ಜಾಗದ ಕೊರತೆ ಇರೋದ್ರಿಂದ ಎಲ್ಲರೂ ಈ ರೀತಿ ಗಿಡ ಮರ ಬೆಳೆಸೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ಇದನ್ನ ಕಂಟೈನರಲ್ಲಿ ಬೆಳೆಸೋ ಕಾನ್ಸೆಪ್ಟ್ ಬಂತು. ನಾನಂತೂ ಹುಡ್ದಾಗಿಂದ ಗಿಡ ಮರಗಳು ಮಧ್ಯಾಹ್ನ ಬೆಳೆದಿರೋದು. ಅದೇ ವಾತಾವರಣನ ಇಲ್ಲಿ ತಾರಸಿ ತೋಟದ ಮೇಲೆ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬ ನೆಮ್ಮದಿ ಸಿಗ್ತಾ ಇದೆ. ಈ ಜಾಗದಲ್ಲಿ ಉದ್ದಕ್ಕೂ ಬೆಳೆದಿರೋಂಥ ಫೈಕಸ್ ಗಿಡ ಇತ್ತು. ದೊಡ್ಡ ಪಾಟ್ನಲ್ಲೇ ಬೆಳೆಸಿರೋದು. ಅದನ್ನು ತೆಗೆದಿದ್ದೀನಿ. ಅದ್ರ ಜಾಗ ಶಿಫ್ಟ್ ಮಾಡಬೇಕು. ಈಗ ಡಾರ್ಮೆನ್ಸಿ ಪೀರಿಯಡಿಂದ ಹೊರಗಡೆ ಬರೋ ಸಮಯ ಇದಕ್ಕೆ.
ಕೆಳಗಡೆ ಎಲ್ಲ ಒಂದಷ್ಟು ಗಲೀಜಿದೆ, ಅಂದರೆ ಎಲೆಗಳು ಒಣಗಿರೋ ಎಲೆ ಎಲ್ಲ ಇರುತ್ತಲ್ಲ, ಎಲ್ಲ ಒಂದು ಕಡೆ ಸೇರ್ಕೊಂಡಿರುತ್ತೆ, ಅದನ್ನೆಲ್ಲ ತೆಗಿಬೇಕು. ದಾಸವಾಳದ ಈ ಗಿಡನ ಕಟ್ಟಿಂಗಿಂದ ಬೆಳೆಸಿರೋದು. ಈಗ ಇದ್ರೊಳಗೆ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ, ಸುಮಾರು ಟೈಮಿಂದ ಬಿಡ್ತಾ ಇದೆ. ಪರ್ಸ್ಲೇನ್ ಗಿಡದಲ್ಲಿ ನೋಡಿ ಈಗ ಹೂವೆಲ್ಲ ಬಿಡೋಕ್ಕೆ ಶುರು ಆಗಿದೆ. ಈಗ ಇದ್ರದ್ದು ಕಟ್ಟಿಂಗ್ಸ್ ಎಲ್ಲ ನೀವು ನೆಟ್ಬೋದು. ಸುಮಾರು ಗಿಡಗಳಲ್ಲಿ ಈ ಥರ ಹೂಗಳು ಕಾಣಿಸೋಕ್ಕೆ ಶುರುವಾಗಿದೆ. ನಾನಂತೂ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಿಮಗೆ ಎರೆಹುಳಗಳು ತೋರಿಸ್ತಾ ಇದ್ದೀನಲ್ಲ, ಇದ್ರ ಸೌಂಡ್ ಕೇಳಿಸ್ಕೊಳ್ಳಿ. ಕಿಚನ್ ವೇಸ್ಟ್ ಎಲ್ಲ ಇಲ್ಲಿ ತಂದು ಹಾಕ್ತೀವಿ. ಎಷ್ಟು ಚೆನ್ನಾಗಿ ತಿನ್ನುತ್ತೆ ಗೊತ್ತಾ. ನೋಡಿ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಇದನ್ನು ಬಿಸಿಲಿಂದ ಕಾಪಾಡ್ಕೊಂಡು ಇಲ್ಲಿಟ್ಟಿರೋದು. ಇವತ್ತು ಜನವರಿ 31ನೇ ತಾರೀಕು, ತಿಂಗಳದ್ದು ಕೊನೆಯ ದಿನ. ಇವತ್ತೊಂದು ರಿಪೋರ್ಟ್ ಮಾಡಬೇಕು. ಇದು ಗೊಬ್ಬರಕ್ಕೆ ಅಂತ ಒಂದಷ್ಟು ಎಲೆ, ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ರು. ಮಣ್ಣು ಮಿಕ್ಸ್ ಮಾಡಿಟ್ಟಿದ್ರಲ್ಲ, ಎಲ್ಲ ಚೆನ್ನಾಗಿ ಕೊಳ್ತಿದೆ. ಇದನ್ನೇ ರಿಪೋರ್ಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ತೀನಿ. ಎರೆಹುಳ ಸಿಕ್ಕಿದೆ ನೋಡಿ. ಈ ಜಾಗದಲ್ಲಿ ಡೈರೆಕ್ಟ್ ಬಿಸಿಲು ಬೀಳೋದಿಲ್ಲ, ಅದರಿಂದ ಇದೇ ಪಾಟ್ಗೆ ಹಾಕ್ತಾ ಇದ್ದೀನಿ. ಇದು ತುಂಬ ಹಳೆ ಮರ, ನೀರಿಲ್ದಲೇ ನೋಡಿ ಒಣಗೋಗಿದೆ. ಆದರೆ ಇದರೊಳಗೆ ಜೀವ ಅಂತೂ ಇದೆ. ತುಂಬ ಉದ್ದ ಬೆಳೆದಿರೋಂಥ ಬೇರುಗಳನ್ನ ಕಟ್ ಮಾಡಿ ರೀಪಾಟ್ ಮಾಡಿದ್ದೀನಿ. ಈಗ ನೀರು ಹಾಕ್ತೀನಿ. ಇದನ್ನು ಇಲ್ಲೇ ನೆರಳಲ್ಲಿ ಇಟ್ಟಿರ್ತೀನಿ, ಒಂದಷ್ಟು ದಿನ ಚೆನ್ನಾಗಿ ಸೆಟ್ ಆಗಲಿ. ಜೆರೇನಿಯಂ ಗಿಡದಲ್ಲಿ ನೋಡಿ ಮೊಗ್ಗೆಲ್ಲ ರೆಡಿಯಾಗಿದೆ. ಇನ್ನು ಸ್ವಲ್ಪ ದಿನಕ್ಕೆ ಹೂವೆಲ್ಲ ಅರಳುತ್ತೆ. ಚಳಿಗಾಲದ ಹೂ ಅಂದರೆ ಕಲೆಂಚೋ. ಇಲ್ಲಿರೋಂಥ ಆಲ್ಮೋಸ್ಟ್ ಗಿಡದಲ್ಲಿ ರಾಣಿ ಪಿಂಕ್ ಕಲರೇ ಬಿಡ್ತಾ ಇರೋದು. ಆಗಲೇ ಪಿಂಕ್ ಕಲರ್ ಜೆರೇನಿಯಂ ತೋರಿಸಿದ್ನಲ್ಲ, ಇದ್ರೊಳಗೆ ನೋಡಿ ಆರೆಂಜ್ ಕಲರ್ ಹೂ ಅರಳಿದೆ. ಬೋಗನ್ವಿಲಿಯಾ ಗಿಡದಲ್ಲಿ ಪಿಂಕ್ ಕಲರ್ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದ್ದವು. ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ, ಹೊಸ್ತಾ ಕೂಡ ಬರ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತಾರಸಿ ತೋಟದ ಸಣ್ಣ ಅಪ್ಡೇಟ್ ಕೊಡಬೇಕಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.